ಬೇಕೇ ಬೇಕು ಫಾರ್ಮಸಿ ವೃತ್ತಿ ಉಳಿಸಿ ಫಾರ್ಮಸಿ ವೃತ್ತಿ ಬೆಳೆಸಿ ಬೇಕೇ ಬೇಕು. So this is myself Vijay Lakshmi. I'm working as a president of Karnataka state branch of AIPA and as a national organizing secretary of All India Government Private and Public Sector Organization. Especially this awareness program is regarding pharmacy profession to safeguard our pharmacy profession, and we personally with our association support, and as well as we want to request our government also to support our pharmacy professions, those who have already qualified as D Pharma, they have done D Pharma, B Pharma, M Pharma as well as Pharma D, and most of them are jobless. So we request the government, state government as well as the central government to create job opportunities for them in the government sectors as well as in the private and corporate sectors. What about online? So we are strictly opposite and we are against the online pharmacy, sir. Where there is a drug, there should be a pharmacist and they should dispense as per the prescription of the doctor's prescription. They should dispense. ಇನ್ನೊಂದು ಏನಂತ ಹೇಳಿದ್ರೆ ಈಗ ನೋಡಿ ಎಷ್ಟು ಆನ್ಲೈನ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೋಬೇಕಂತ ಹೇಳಿದ್ರೆ ಈಗ ಡ್ರಗ್ಸ್ ಅದು ಇದು ಆಗ್ತಾ ಇದ್ದಾರೆ. ಸೊ ಅದರಿಂದ ತಾವೇನ್ ಹೇಳಕ್ ಇಷ್ಟಪಡ್ತೀವಿ? ಸರ್, ಅದು ನಾವು ಆ ಒಂದು ಇದಕ್ಕೆ ನಮ್ಮ ಒಂದು ಸಂಘ ಆಲ್ಮೋಸ್ಟ್ ಎಲ್ಲಾ ಸಂಘಗಳು ನಾವು ಫಾರ್ಮಸಿ ಮಾಡಿದವರು ಅಗೇನ್ಸ್ಟ್ ಆಗೇ ಇದೀವಿ. ಆ ಒಂದು ಪ್ರೊಫೆಷನ್ಗೆ ಔಷಧಿ ಅಂತ ಹೇಳಿದ್ರೆ ಅದು ಫಾರ್ಮಸಿ ಮಾಡಿರೋರೆ ಅದನ್ನ ಡಿಸ್ಪೆನ್ಸ್ ಮಾಡಬೇಕು, ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ಗಳು ಎಸ್ಪೆಷಲಿ ಡಿಸ್ಪೆನ್ಸ್ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಸರ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಫಾರ್ಮಸಿಸ್ಟ್ ಇಷ್ಟು ವೃತ್ತಿಗಳನ್ನ ಭರ್ತಿ ಮಾಡಿ, ಫಿಲ್ಅಪ್ ಮಾಡಿ, ಪೋಸ್ಟ್ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡಿ ಎಲ್ಲಾ ಕಡೆನೂ ಫಾರ್ಮಸಿಸ್ಟ್ ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮಾಡಿಲ್ಲ ಅಂದ್ರೆ ಮತ್ತೆ ಯಾವ ತರ ಸರ್, ಮಾಡಿಲ್ಲ ಅನ್ನೋದು ಅದು ಆಕ್ಚುಲಿ ಪಬ್ಲಿಕ್ ಗೆ ತೊಂದರೆ ಆಗತ್ತೆ, ಬೇರೆ ಏನೂ ಇಲ್ಲ. ನಾವಂತೂ ಯಾವುದೇ ತರ ಒಂದು ಸ್ಟ್ರೈಕ್ ಒಂದು ಆಳ್ನೋ ಇದಂತ ನಾವು ಏನು ಮಾಡ್ತಾ ಇಲ್ಲ. ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸಪೋರ್ಟ್ ಕೇಳ್ತಾ ಇದೀವಿ, ಸಬ್ಮಿಷನ್ ಮಾಡ್ತಾ ಇದೀವಿ. ನಾವು ಇದುವರೆಗೂ ಯಾವ ಸ್ಟ್ರೈಕು ಮಾಡಿಲ್ಲ. ನಾವು ಸಬ್ಮಿಷನ್ ಮಾಡ್ತಾ ಇದೀವಿ ಸರ್ಕಾರಕ್ಕೆ, ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ. ನಾವು ಫಾರ್ಮಸಿಸ್ಟ್ಗಳನ್ನ ಅವ್ರ ವಿದ್ಯಾಭ್ಯಾಸಕ್ಕೆ ತಕ್ಕಂಗೆ ಅವ್ರಿಗೆ ಒಂದು ಪ್ರಮೋಷನ್ ಅವೆನ್ಯೂಸ್ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ಅದನ್ನ ಸರ್ಕಾರ ಸ್ವಲ್ಪ ಹೆಚ್ಚು ಗಮನ ತಗೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತಾನು ಕೇಳ್ಕೊಳ್ತಾ ಇದ್ದೀವಿ.